ನೀವಿನ್ನೂ ನನ್ನ ಮರ್ತಿಲ್ಲ ಅಲ್ವಾ? ಮರೆಯುವ ಸಂಬಂಧವೇ ಗೋಪಿ ನಮ್ಮದು. ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಟ್ಟಂತ ಸ್ಥಿತಿಯಲ್ಲಿ ದಿಕ್ಕು ಕಾಣದೆ ನಿಂತಿದ್ದಾಗ ಕೈ ಹಿಡಿದು ಬೆಳಕಿನ ಕಡೆಗೆ ನಡೆಸಿದ ಕರುಣಾಮಯಿ ನೀನು. ಅಯ್ಯೋ ನನ್ನ ದೇವ್ರೆ, ಕೈ ಹಿಡಿದಿದ್ದೇನೋ ನಾನು, ಆದರೆ ಬೆಳಕಿನ ಕಡೆ ನಡೆಸಿದ್ದು ನೀವೇ ಅಲ್ವೇ? ನಾನು ಕಂಡರಿಯದ ಪ್ರೀತಿಯ ಕಡಲಲ್ಲಿ ಮುಳುಗೇಳಿಸಿದ ಮಹಾನುಭಾವರು ನೀವು. ಎಲ್ಲವನ್ನು ಗಂಡನಿಗೆ ಸಮರ್ಪಿಸ್ಬೇಡ ಗೋಪಿ. ನನ್ನ ಬದುಕಿನ ಮಧುರ ಕ್ಷಣಗಳೆಲ್ಲ ನಿನ್ನಿಂದಲೇ ತುಂಬ ಹೋಗಿದೆ. ನೀವು ಅಷ್ಟೇ, ಎಲ್ಲವನ್ನೂ ಮಡದಿಗೆ ಮೀಸಲಿಟ್ಟು ನೀರಿನಲ್ಲೇ ಇದ್ದು ನೀರಿಗಂಟದ ತಾವರೆ ಹಾಗೆ ನಿರಂಬಳವಾಗಿ ನಡೆದು ಬಿಟ್ರಿ. ಎಲ್ಲಿ ನಡೆದೆ ಗೋಪಿ? ಎಲ್ಲಿಗೆ ನಡೆದೆ? ನಿನ್ನ ಸುತ್ತಾನೆ ಸುತ್ತುತ್ತಾ ಇದೆ ಈ ಆತ್ಮ. ಸೂರ್ಯನ ಸುತ್ತ ಸುತ್ತುವ ಭೂಮಿಯ ಹಾಗೆ ನನ್ನದು ಅದೇ ಸ್ಥಿತಿ. ಅಂದರೆ ನಿಮ್ಮನ್ನ ನೆನೆಸದ ಕ್ಷಣ ಇಲ್ಲ. ನೀವು ಯಾವಾಗಲೂ ನನ್ನ ಕಣ್ಣು ಮುಂದೆನೇ ಸುಳಿದಾಡ್ದ ಹಾಗೆ ಭಾಸವಾಗುತ್ತೆ. ನೀವು ನೆನಪಾದಾಗಲೆಲ್ಲ ನಿಮ್ಮ ಮಾತುಗಳೇ ಕಿವಿನ ತುಂಬಿಕೊಳ್ಳುತ್ತೆ. ಅಂತೂ ನಾನು ಅರ್ಧದಲ್ಲಿ ಬಿಟ್ಟು ಹೋದ ಕರ್ತವ್ಯಗಳನ್ನೆಲ್ಲ ನೀನು ಪೂರ್ಣಗೊಳಿಸ್ಬಿಟ್ಟೆ. ಮಕ್ಕಳಿಗೆಲ್ಲ ಮದುವೆ ಆಯಿತು, ಅವ್ರಿಗೂ ಮಕ್ಕಳಾಯಿತು. ಅವರವರ ಬದುಕನ್ನ ಅವರ ಹೆಗಲಿಗೆ ವರ್ಗಾಯಿಸಿ ತಾಯಿಯ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸ್ಬಿಟ್ಟೆ ಗೋಪಿ ನೀನು. ಎಲ್ಲ ನಿಮ್ಮ ಕೃಪೆ. ಅಂದರೆ ನಮ್ಮ ವೆಂಕಟನಾಥನ ಮಗುವನ್ನ ನೋಡಬೇಕು ಅನ್ನೋ ಆಸೆ ಒಂದು ಉಳ್ಕೊಂಡಿತ್ತು, ಈಗ ಅದು ಪೂರೈಸ್ತು. ಇನ್ನು ನಾನು ಸಂತೃಪ್ತಳು. ಹಾ, ನಿಮ್ಮ ಮಗುನ ನೋಡಬೇಕು ಅಂತ ತಾನೇ ನೀವು ಬಂದಿರೋದು? ನೋಡೋಕ್ ಬಂದಿದ್ದು ಹೌದು, ನಿನಗೆ ಎಚ್ಚರಿಸೋಕ್ ಬಂದಿದ್ದು ಹೌದು. ಎಚ್ಚರಿಕೆನಾ? ಹೌದು ಗೋಪಿ. ಇದುವರೆಗೆ ನೀನು ನೋಡಿದ್ದೆಲ್ಲವೂ ಸಂಭ್ರಮವೇ, ಆದರೆ ಇನ್ನು ಮುಂದೆ ಇದ್ಯಾವುದು ಹೀಗಿರೋದಿಲ್ಲ. ಯಾಕೆ ಸ್ವಾಮಿ, ಏನಾಗುತ್ತೆ? ಅದ್ಯಾವುದನ್ನು ನೀನು ಕೇಳಬೇಡ ಗೋಪಿ. ತುಂಬಾ ಶ್ರದ್ಧೆಯಿಂದ ನೀನು ಮಾಡಬೇಕಾಗಿರೋದನ್ನೆಲ್ಲ ಮಾಡಿ ಮುಗಿಸಿದ್ದೀಯ. ನೋಡ್ಬೇಕಾದದ್ದನ್ನೆಲ್ಲ ನೋಡಿಯೋ ಆಗಿ. ಇಲ್ಲ ಇಲ್ಲ, ನನ್ನ ಮಗ ಸನ್ಯಾಸಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ಸನ್ಯಾಸಿ ಆದ್ರೆ ಸರಸ್ವತಿ ಗತಿ ಏನು? ಅವನಿಲ್ದೆ ಅವಳು ಅರಗಳಿಗೆಯೂ ಬದುಕೋದಿಲ್ಲ. ಅವಳಿಗೇನಾದ್ರೂ ಆದ್ರೆ ನನ್ನ ಮೊಮ್ಮಗು ಗತಿ ಏನು? ಅವನು ಅನಾಥವಾಗ್ಬಿಡ್ತಾನೆ. ಹಾಗಾಗಬಾರ್ದು. ಅವನು ಸನ್ಯಾಸಿ ಆಗೋದನ್ನ ಶತಾಯ ಗತಾಯ ತಡಿಬೇಕು. ಸರಸ್ವತಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಗೋಪಿ, ನಾನಷ್ಟು ವಿವರವಾಗಿ ಹೇಳಿದ ಮೇಲೂ ವ್ಯಾಮೋಹದಿಂದ ನೀನು ಬಿಡುಗಡೆನೇ ಪಡಿತಿಲ್ವಲ್ಲ ಗೋಪಿ? ಹೇಗೆ ಬಿಡುಗಡೆ ಪಡಿಲಿ? ಹೆತ್ತ ಕರಳಿನ ಸಂಕಟ ನಿಮಗೆ ಹೇಗೆ ಅರ್ಥ ಆಗತ್ತೆ? ಹುಚ್ಚಿ, ಕಾಲನ ಕರಿಯ ಮುಂದೆ ಈ ಯಾವ ಸಂಬಂಧಗಳಿಗೂ ಅರ್ಥವಿಲ್ಲ. ಅವನು ಹೋಗು ಅಂದಾಗ ಬಂದಿದ್ದೀಯ, ಬಾ ಅಂದಾಗ ಹಿಂದಿರುಗಿ ಬಿಡ್ಬೇಕು. ಯಾಕೆ ಏನು ಅಂತ ಕೇಳು ಹಕ್ಕು ಯಾರಿಗೂ ಇರೋದಿಲ್ಲ. ನಿನಗಿರೋದು ಇನ್ನು 3 ದಿನಗಳು. ಸಾವನ್ನ ನೀನು ಸ್ವೀಕರಿಸಲೇಬೇಕು. ಇರುವ ಅಲ್ಪ ಸಮಯದಲ್ಲಿ ಭಗವಂತನ ನಾಮಸ್ಮರಣೆ ಮಾಡು. ನೀನು ಸಿದ್ಧಳಾಗು. ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಮದುವೆ ಆಗಿ
8 ವರ್ಷ ಆದ್ಮೇಲೆ ನನ್ನ ಮಗ ಹುಟ್ಟಿದ್ದು. ನಮ್ ಗುರುರಾಜನಿಗೂ ಮೊದಲನೇ ಮಗ ಹುಟ್ಟಿದ್ದು ತಡವಾಗಿನೇ. ಆದ್ರೆ ಮದ್ವೆ ಆಗಿ 1-2 ವರ್ಷದಲ್ಲೇ ತಂದೆ ಆಗಿದ್ದು ನಮ್ ವೆಂಕಟನಾಥ. ನೀವೇನೇ ಹೇಳಿ ನಿಮ್ಮಮ್ಮ ಬಹಳ ಅದೃಷ್ಟವಂತರು. ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದ್ರು, ಸೊಸೆಯಂದ್ರು ಎಲ್ಲರ ಸಂಭ್ರಮವನ್ನ ನೋಡಿದ ಸಂತೃಪ್ತ ಜೀವನ ಅವರದು. ಈ ಸಂಭ್ರಮ ನೋಡೋದಕ್ಕೆ ನಮ್ಮ ಮಾವನವ್ರು ಇಲ್ವಲ್ಲ ಅನ್ನೋದೊಂದೇ ಕೊರತೆ. ಅಕ್ಕ, ಅವರು ಭೌತಿಕವಾಗಿ ಇಲ್ಲದೆ ಇರ್ಬೋದು, ಆದ್ರೆ ಮಾನಸಿಕವಾಗಿ ಅಮ್ಮನ ಜೊತೆನೇ ಇದ್ದಾರೆ. ಹಾಗಂತ ಅಮ್ಮ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ, ಈ ಕುಟುಂಬದಲ್ಲಿ ಒಂದೇ ಒಂದು ಕೊರತೆ ಅಂದ್ರೆ ಮೂವರಿಗೂ ಒಂದೂ ಹೆಣ್ಮಗು ಆಗದೆ ಇರೋದು. ಹೌದು ಬಾವ, ಹೆಣ್ಮಕ್ಳು ಪಡೆಯೋದಕ್ಕೂ ಪುಣ್ಯ ಮಾಡಿರ್ಬೇಕು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಹೇಳಿ ಅಂದ್ರೆ, ನಿಮ್ಗೆ ಏನು ಮಹಾ ವಯಸ್ಸಾಗಿರೋದು, ಮುಂದೆ ಆಗ್ಬೋದು ಬಿಡಿ.